ಏನು ಎತ್ತರ ಮಟ್ಟಕ್ಕೆ ಅಂಕಗಳನ್ನು ಪಡಿತಾ ಇದ್ದಾರೋ ಅಂಥವರಿಗೆ ಈ ವೇದಿಕೆ. ಯಾಕಂದ್ರೆ ಇವತ್ತು ಆ ಮಕ್ಕಳಿಗೆ ಈ ವೇದಿಕೆ ಸಿಕ್ಕಿದೆ ಅಂದಾಗ ಯಾರು 80 ತಗೊಂಡಿದ್ದೀರಿ, ಯಾರು 70 ತಗೊಂಡಿದ್ದೀರಿ, ಅವರಿಗೆ ಸ್ಫೂರ್ತಿ ಸಿಗಲಿ ಅಂತಕ್ಕಂಥ ಭಾವದಿಂದಲೇ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಹೀಗಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ವಿಶೇಷ ಏನಂತಂದ್ರೆ ಪುರಸ್ಕಾರ, ಸನ್ಮಾನ ಮತ್ತು ಈ ವರ್ಷ ಎಂಥದ್ದು ಮಾಡ್ಯಾರ ನೋಡಿ. ಹೆಂಗಂದ್ರೆ ಪರಿಪೂರ್ಣವಾಗಿ ಯಾರು ತನೋ ಮನ ಧನವನ್ನು ಕೊಟ್ಟಿದ್ದಾರೆ ಅವ್ರದ್ದೊಂದು ಗ್ರೂಪ್ ಮಾಡಿ ಎಷ್ಟು ಬಂತು, ಎಷ್ಟು ಹೋಯ್ತು, ಎಷ್ಟು ಉಳಿತು ಅದನ್ನ ಲೆಕ್ಕವನ್ನೇ ಪರಿಪೂರ್ಣವಾಗಿಟ್ಟು ಸತ್ಯಶುದ್ಧ ಪ್ರಾಮಾಣಿಕದಿಂದ ಶರಣರಲ್ಲಿ 12ನೇ ಶತಮಾನದಲ್ಲಿ ಎಲ್ಲಾ ಶರಣರಿದ್ರು. ಆದರೆ ಆ ಶರಣರಲ್ಲಿ ನಿಜ ಶರಣ ಅನಿಸ್ಕೊಂಡವ್ರು ಯಾರು ಅಂತಂದ್ರೆ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ನೆನಪಿಟ್ಕೊಂಡು ಆ ಅಂಬಿಗರ ಚೌಡಯ್ಯನವರ ವಂಶಸ್ಥರಾಗಿ ಅಂದ್ರೆ ಅಂಬಿಗ ಯಾವತ್ತೂ ಕೂಡ ನಂಬಿದವರಿಗೆ ಬೆಳಗ್ಗೆ ಇಲ್ಲ. ಹೀಗಾಗಿ ಅಂಥ ಒಂದು ಅಂಬಿಗರ ಚೌಡಯ್ಯನವರ ಒಂದು ಸಾಕ್ಷಿಯಾಗಿ ಒಂದು ಕಾರ್ಯಕ್ರಮ ಮಾಡಕತ್ತಾರ. ಇವತ್ತು ಏನ್ ಮಾಡ್ಯಾರ ಅಂದ್ರೆ ಆ ಮಕ್ಕಳಿಗೆ ಬಾಳಿಗೆ ಬೆಳಕಾಗ್ಲಿ ಅಂತ ಬೆಳ್ಳಿಯ ಪದಕ, ಸ್ವಲ್ಪ ಜೋರಾಗಿ ಚಪ್ಪಾಳೆ ಬೆಳ್ಳಿಯ ಪದಕವನ್ನು ಹೋದ ವರ್ಷ 1100 ಕೊಟ್ಟಿದ್ರು. ಏನು ಅಂದ್ರೆ ಆ ನಿಜಶರಣ ಅಂಬಿಗರ ಚೌಡಯ್ಯನ ಪ್ರಸಾದ ರೂಪದಲ್ಲಿ 1100 ಕೊಟ್ಟಿದ್ರಲ್ಲ, ಆ ಮಕ್ಕಳ ಜೀವನವನ್ನು ಉದ್ಧಾರವಾಗಲಿ ಬೆಳಗ್ಲಿ ಅಂತ ಈ ವರ್ಷ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ಬೆಳ್ಳಿಯ ಪದಕ ಕೊಟ್ಟಾರ. ಬಹುಶಃ ನನಗನ್ನಿಸ್ತದೆ ಈ ಕಾರ್ಯಕ್ರಮ ಒಂದು 10-15 ವರ್ಷ ನಡೀತು ಅಂದ್ರೆ ಬಂಗಾರ ಪದಕ ಕೊಳ್ಳಕ್ಕೂ ಏನು ತಪ್ಪೇನಿಲ್ಲ ಅಂತ ನನಗನ್ನಿಸ್ತದೆ. ಅಂದ್ರೆ ಅಂಬಿಗ ಚೌಡಯ್ಯನವರ ಒಂದು ಸಮಾಜ ಅಂದ್ರೆ ಬಹಳ ದೊಡ್ಡದಾಗಿರುವಂಥದ್ದು. ಆ ಮಕ್ಕಳಿಗೆ ಶಿಕ್ಷಣದ ಕೊರತೆ, ಆ ಮಕ್ಕಳಿಗೆ ಶಿಕ್ಷಣ ಗೊತ್ತಿರಲಿಲ್ಲ. ಇವತ್ತು ನೋಡಿ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತ ಎಲ್ಲರೂ ಕೂಡ ಹೆಸರು ಹೇಳಕ್ ಬೇಕಾಗಿಲ್ಲ, ಅವರಲ್ಲಿ ಜ್ಞಾನ ಇರಲಿಲ್ಲ, ಆದರೆ ಕಾಯಕ ಇತ್ತು. ಕಾಯಕದಲ್ಲಿ ಏನಾದರೂ ಪಡ್ಕೊಂಡು ಎತ್ತರ ಮಟ್ಟಕ್ಕೆ ಬೆಳಿಬೇಕಂತ ವೇದಿಕೆ ಮೇಲೆ 16 ಜನ ಅವ್ರ ಮನೆಯಲ್ಲಿ ಸಮಸ್ಯೆ ಇತ್ತು, ರೈತಾಪಿ ಜನ, ಕೂಲಿ ಕೆಲಸ ಜನ. ಆದ್ರೆ ಅವರಿಗೆ ಒಳ್ಳೆಯ ಶಾಲೆ ಸಿಗಲಿಲ್ಲ, ಒಳ್ಳೆಯ ಶಿಕ್ಷಕರು ಸಿಗಲಿಲ್ಲ, ಒಳ್ಳೆಯ ಮಾರ್ಗದರ್ಶನವನ್ನು ಸಿಗದೆ ಅವ್ರು ಏನ್ ಮಾಡಿದ್ರು ಅಂದ್ರೆ ವಿದ್ಯಾರ್ಥಿಶೈಲಿ ಹೋಗೋದ್ರ ಜೊತೆಗೇನೆ ಅದನ್ನು ಬಿಟ್ಟು ತಮ್ಮ ಕೃಷಿ ಕಾಯಕ ಅಥವಾ ಏನಂದ್ರೆ ನೌಕರಿ ಎಲ್ಲೋ ಒಂದ್ ಕಡೆ ದುಕಾನದಲ್ಲಿ ನೌಕರಿ ಮಾಡುವಂತ ವ್ಯವಸ್ಥೆಯನ್ನು ಕಡ್ಕೊಂಡ್ರು. ಆದ್ರೆ ಅವರು ಛಲವನ್ನ ಬಿಡ್ಲಿಲ್ಲ. ನಾವು ಒಬ್ಬರೊಬ್ಬರ ಹೆಸರು ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಹೆಸರು ಬರ್ತವೆ, ಆದ್ರೆ ಛಲವನ್ನ ಬಿಡ್ಲಿಲ್ಲ. ಅಪ್ಪೋರೆ ನಿಮ್ಮ ಆಶೀರ್ವಾದ ಇರಲಿ, ನಾ ಕಲ್ತಿಲ್ಲಪ್ಪ, ಕಲ್ತಿಲ್ಲಂದ್ರೆ ಏನದ ಭಗವಂತ ಒಂದಿಟ್ಟು ಕಲೆ ಕೊಟ್ಟ, ಆ ಕಲೆದಾಗ ನಾ ಎತ್ತರ ಮಟ್ಟಕ್ಕೆ ಹೋಗ್ತೀನಿ ಅಂತ ಸಾಧನೆ ಮಾಡಿರುವಂತ ಒಂದು ಸಮಾಜ ಯಾವುದು ಅಂತಂದ್ರೆ ಅದು ಅಂಬಿಗರ ಚೌಡಯ್ಯ ಸಮಾಜ ಅಂತ ನಾವು ಹೇಳ್ತೇವೆ. ಅದ್ಭುತವಾಗಿರುವಂತ ಕಾರ್ಯ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಅವರು ಕಲ್ತಿಲ್ಲ, ಆದ್ರೆ ನಾವು ಕಲ್ತಿಲ್ಲ ಪೂರೇ, ಆದ್ರೆ ಮುಂದೆ ನಮ್ಮ ಮಕ್ಕಳು ಆ ಶಿಕ್ಷಣದ ಕೊರತೆ ಇರಬಾರದು ಅಂತಕ್ಕಂಥ ಭಾವದಿಂದ ಶಿಕ್ಷಣ ಸಂಸ್ಥೆಗಳನ್ನು ಉಂಟಾಕಿದ್ದಾರೆ. ಮತ್ತೆ ಎಲ್ಲ ನೌಕರ ಸಂಘ ಏನ್ ಮಾಡಿದ್ರು ಅಂದ್ರೆ ಏನ್ರಪ್ಪ ತಾಲೂಕಿನೊಳಗೆ ಬೆರಳೆಣಿಕೆ ಅಷ್ಟೇ ನಾವು ನೌಕರ ಸಂಘದ ನೌಕರದಲ್ಲಿ ಇದ್ದೀವಿ, ಆ ಮಕ್ಕಳಿಗೆ ಸ್ಫೂರ್ತಿ ಸಿಗಬೇಕು ಅಂತಕ್ಕಂಥ ಭಾವದಿಂದ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದ ನೌಕರ ಸಂಘದ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳು, ಸಮಾಜದ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಂದು ಸಲ ಅಭಿವಂದನೆಯನ್ನ ಮಾಡ್ತಾ, ಜೀವನದೊಳಗೆ ಜ್ಞಾನಕ್ಕೆ ಕೊರತೆ ಇರಬಾರ್ದು, ಜ್ಞಾನ ಬಹಳ ಅವಶ್ಯಕವಾಗಿರುವಂಥದ್ದು. ಒಬ್ಬ ಕವಿ ಹೇಳ್ತಾನೆ, ಧನ ಸೇ ಕಿತಾಬ್ ಕರ್ ಸಕ್ತೆ ಹೈ, ಧನ ಸೇ ಕಿತಾಬ್ ಕರ್ ಸಕ್ತೆ ಹೈ ಲೇಕಿನ್ ಜ್ಞಾನ ನಹಿ. ದುಡ್ಡಿನಿಂದ ಪುಸ್ತಕಗಳನ್ನು ಖರೀದಿ ಮಾಡಬಹುದು, ಜ್ಞಾನ ಯಾರಾದರೂ ಖರೀದಿ ಮಾಡಕ್ಕೆ ಸಾಧ್ಯ ಇದೆಯೋ ಇಲ್ಲ. धन से किताब कर सकते हैं लेकिन ज्ञान नहीं, धन से आभूषण कर सकते हैं लेकिन सौंदर्य नहीं. ದುಡ್ಡಿನಿಂದ ಒಡವೆ ವೈಡೂರ್ಯಗಳನ್ನು ಖರೀದಿ ಮಾಡಬಹುದು, ಆದರೆ ಸೌಂದರ್ಯ ಯಾರಿಂದ ಖರೀದಿ ಮಾಡಕ್ಕೆ ಸಾಧ್ಯ ಇದೆಯೋ ಇಲ್ಲ. ಮತ್ತೆ ಹೇಳ್ತಾನೆ, धन से औषध कर सकते हैं लेकिन आरोग्य नहीं. ದುಡ್ಡಿನಿಂದ ಔಷಧಗಳನ್ನು ಖರೀದಿ ಮಾಡಬಹುದು, ಆರೋಗ್ಯ ಯಾರಿಂದಲೂ ಕೂಡ ಖರೀದಿ ಮಾಡಕ್ಕೆ ಸಾಧ್ಯ ಇದೆಯೋ ಇಲ್ಲ. ಆ ಕವಿ ಹೇಳ್ತಾನೆ, ಧನ ಸೇ ಸಬ್ ಖರೀದ್ ಸಕ್ತೆ ಹೈ, ದುಡ್ಡಿನಿಂದ ಎಲ್ಲವೂ ಕೂಡ ಖರೀದಿ ಮಾಡಬಹುದು, ಆದರೆ ಧನ ಸೇ ಸಬ್ ಖರೀದ್ ಸಕ್ತೆ ಹೈ ಲೇಕಿನ್ ಶಾಂತಿ ನಹಿ, ಶಾಂತಿ ನಹಿ, ಶಾಂತಿ ನಹಿ ಅಂತ ಹೇಳ್ಕೊಂಡು. ಆದರೆ ಇದು ಯಾಕೆ ಇಟ್ಟಿದ್ರು ಅಂತ ಕೇಳಿದ್ರೆ ಅಪ್ಪರೇ, ಮಠದಾಗ ಪೂಜ್ಯರ ಆಶೀರ್ವಾದ ಸಿಗ್ತದೆ, ಇಲ್ಲಿ ಒಂದು ಅರ್ಧ ತಾಸು ಧ್ಯಾನ ಮಾಡಿ ಹೋಗ್ತಾರೆ, ಈ ಪರಿಸರದಲ್ಲಿ ಒಂದು 10 ನಿಮಿಷ ಕುತ್ಕೊಂಡು ಹೋದ್ರೆ ಸಾಕು, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಭಾವದಿಂದ
ಯೋಗ ಅಂದ್ರೆ ಯೋಗ ಹೆಂಗ ಕೂಡೈತಿ ಅಂದ್ರೆ ಅಂಬಿಗರ ಚೌಡಯ್ಯನವರಿಗೆ ಮಾರ್ಗದರ್ಶನ ಮಾಡಬೇಕಂತ ಇದೇ ಸಮಯದೊಳಗ ಜಗದ್ಗುರುಗಳು ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರಂದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ನನಗೆ ಅನಿಸ್ತದೆ. ಕಾರ್ಯಕ್ರಮ ದೊಡ್ಡದು ಸಣ್ಣದು ಪ್ರಶ್ನೆ ಇಲ್ಲ, ಆದ್ರೆ ಪ್ರತಿಭಾವಂತ ಮಕ್ಕಳಿಗೆ ಸರ್ಕಾರ ಸಮಾರಂಭ ಅವರಿಗೆ ಒಂದಿಷ್ಟು ಮಾರ್ಗದರ್ಶನ ಸಿಗಬೇಕು ಅಂತಕ್ಕಂಥ ಭಾವದಿಂದ ಎಷ್ಟೇ ಒತ್ತಡ ಇದ್ರು ಕೂಡ ಜಗದ್ಗುರುಗಳು ಬಂದು ನಿಮಗೆಲ್ಲ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ವಕವಾಗಿ ಆಯೋಜನೆ ಮಾಡ್ಯಾರ. ಮತ್ತೆ ನೀವು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡುವಂತ ಜೀವಗಳ ಆಗ್ಬಾರ್ದು. ಅಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂತ ಜೀವಗಳ ಆಗ್ಬಾರ್ದು. ಯಾಕಂದ್ರೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾಗದೆ ಉಡುವ ಚಿಂತೆ, ಉಡಲಾಗದೆ ಇಡುವ ಚಿಂತೆ, ಇಡಲಾಗದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ. ಹೌದಲ್ರಿ? ಇಂತಿ ಚಿಂತೆಯಲ್ಲಿರುವವರನ್ನು ನಾ ಕಂಡೆ, ಶಿವನ ಚಿಂತೆಯಲ್ಲಿರುವವರನ್ನ ಒಬ್ಬರನ್ನು ನಾ ಕಾಣೆ, ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಆ ಪರಮಾತ್ಮನ ಚಿಂತನೆಯನ್ನು ಯಾರು ಮಾಡಕತ್ತೀವಿ? ಯಾರು ಮಾಡಕ್ ಟೈಮ್ ಇಲ್ಲ. ಯಾಕ? ನಮ್ಮಲ್ಲಿ ಸಮಯನೇ ಇಲ್ಲ. ಆದ್ರೆ ಇಂಥ ಒಂದು ಪ್ರತಿಭಾವಂತ ಮಕ್ಕಳಿಗೆ ಈ ವೇದಿಕೆ ಮೇಲೆ ಕರ್ಕೊಂಡು ಬಂದು ಈ ವೇದಿಕೆ ಮೇಲೆ ಸತ್ಕಾರ ಮಾಡಿದ್ರೆ ಆ ಮಕ್ಕಳಿಗೆ ಏನಾಗ್ತದೆ ಅಂತಂದ್ರೆ ಮತ್ತೊಂದಿಷ್ಟು ನಾನು ಪರ್ಸೆಂಟೇಜ್ ಹೆಚ್ಚಿಗೆ ತಗೊಳ್ಬೇಕು. ನಾ ತಾಲೂಕು ಮಟ್ಟದಲ್ಲ ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತಕ್ಕಂಥ ಹಂಬಲ ಬರ್ತದೆ ಅಂತಕ್ಕಂಥ ಭಾವದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಕಾರ್ಯಕ್ರಮವನ್ನ ನೀವು ನೋಡಬಹುದು. ಇವತ್ತು ಏನ್ರಿ ಬರೀ ಸನ್ಮಾನ ಅಂದ್ರೆ ಈ ಕಾರ್ಯಕ್ರಮ ಹಿಂದೆ ಬಹಳ ದೊಡ್ಡದಾಗಿರುವಂತ ಪರಿಶ್ರಮ ಇರ್ತದೆ. ಹೀಗಾಗಿ ನಾವು ಯಾರು ಏನಂತಾರೆ ಅಂತಕ್ಕಂಥ ಭಾವವನ್ನು ಬಿಟ್ಟು ನಾವು ಮಾಡುವಂತ ಕಾರ್ಯ ಆ ಅಂಬಿಗರ ಚೌಡಯ್ಯನ ಸೇವೆಯನ್ನು ನಾವು ಮಾಡಕತ್ತೀವಿ ಅಂತ ಅದು ನಮಗೆ ತಿಳಿದ್ರೆ ಸಾಕು. ಮತ್ತೊಬ್ಬರ ಕಿವಿ ನಾವು ಯಾರು ಕೂಡ ಕಿವಿ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತನ್ನು ಹೇಳಿ ಮುಗಿಸ್ತೇವೆ. ಏನಾಗಿತ್ತಂದ್ರೆ